ನಾನು ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಹೌದು, ನಾನು ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬಿಂದ ಇಂತಿಷ್ಟು ಹಣ ಅಂತ ನನಗೂ ಬರಬೇಕು ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತೀನಿ. ಗೂಗಲ್ ಆ್ಯಡ್ಸೆನ್ಸಿಂದ ಬಂದಿರೋದು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ನಂದು ಆ್ಯಕ್ಚುಲಿ $100 ಕಂಪ್ಲೀಟ್ ಆಗಿ ತುಂಬಾ ದಿವಸ ಆಗೋಗಿತ್ತು. ಬಟ್ ಪಿನ್ ಬರದೇ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಯಿತು. ನಮಗೊಂದು ಇವತ್ತು ಶಾಕಿಂಗ್ ವಿಷಯಕ್ಕಾದಿತ್ತು. ಏನಪ್ಪ ಅಂತಂದರೆ ಲಾಸ್ಟ್ 3ನೇ ಅಟೆಂಪ್ಟಿಗೆ ನನಗೆ ಯೂಟ್ಯೂಬ್ ಪಿನ್ ಬಂದಿರೋದು. ಮಾರ್ಚ್ 12ನೇ ತಾರೀಕಿಗೆ ವೆರಿಫಿಕೇಷನ್ ಡೆಡ್ಲೈನ್ ಬಂದುಬಿಟ್ಟು ಎಲ್ಲ ವಿಡಿಯೋದು ಮಾನಿಟೈಸೇಷನ್ ಆಫ್ ಆಗಿಬಿಟ್ಟಿತ್ತು. ಮಾನಿಟೈಸೇಷನ್ ಎಲ್ಲ ವಿಡಿಯೋದು ಕ್ಯಾನ್ಸಲ್ ಆಗಿತ್ತು. ಸೋನು ಗೌಡ ಅವರು ಹೇಳ್ಕೊಟ್ಟಿದ್ದಕ್ಕೆ ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂತಲೇ ಹೇಳ್ಬೋದು. ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರಬೇಕು ಅಂತಂದರೆ $100 ಕಂಪ್ಲೀಟ್ ಆಗಿರಬೇಕು. ಯಾರು ಅಷ್ಟು ಸುಲಭವಾಗಿ ವ್ಲಾಗ್ಸ್ ಹೆಂಗೆ ಮಾಡೋದು, ಅಪ್ಲೋಡ್ ಹೆಂಗೆ ಮಾಡೋದು, ನೀವು ಹೆಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗೋದಂತ ಯಾರು ಹೇಳ್ಕೊಡಲ್ಲ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆಲ್ರೆಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಪೆಕ್ಕುಮಾ ಸ್ಕೂಲಲ್ಲಿ UKG ಗ್ರ್ಯಾಜುಯೇಷನ್ ಡೇ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು, ನನ್ನ ಮಗ 3 ಜನ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಥರ ನನ್ನ ಮಗ ಇನ್ನೂ ಚಿಕ್ಕವನು. ಸೊ ಅವನ್ನ ಕರ್ಕೊಂಡು ಎಲ್ಲಂದ್ರಲ್ಲಿ ಓಡಾಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಅಂದರೆ ಅವನಿಗೂ ಕೂಡ ಹಿಂಸೆ ಆಗುತ್ತೆ. ಬಿಕಾಸ್ ಇದು ಸಮ್ಮರ್ ಆಗಿರೋದ್ರಿಂದ ಅವನಿಗೆ ಬೆಡ್ಡಲ್ಲೆಲ್ಲ ಕವರ್ ಮಾಡಿಕೊಂಡು ಅವ್ನ ಕ್ಲಾತಲ್ಲೆಲ್ಲ ಕವರ್ ಮಾಡ್ಕೊಂಡು ಹೋಗೋದು ಅವನಿಗೂ ತುಂಬ ಶಕ್ಕೆ ಅನಿಸುತ್ತೆ. ಆ್ಯಂಡ್ ಇಷ್ಟು ಚಿಕ್ಕ ಮಗನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಬಾರ್ದು. ಬಟ್ ಆದರೆ ಇವನ್ನ ನೋಡೋದಕ್ಕೆ ಹೋದರೆ ಪೆಕ್ಕುಮಾ ಕೂಡ ತುಂಬ ಅಪ್ಸೆಟ್ ಆಗ್ತಾಳೆ. ಅವಳು ಆಲ್ರೆಡಿ ಗ್ರಾಜುಯೇಷನ್ ಡೇ ಅಂತ ಗೊತ್ತಾದಾಗಿಂದನೂ ಕೂಡ ತುಂಬಾ ಹಠ ಮಾಡ್ತಿದ್ಲು. ನೀವು ಬರಬೇಕು, ಪಾಪುನು ಕರ್ಕೊಂಬರ್ಬೇಕು, ಮ್ಯಾಮ್ ಕೇಳ್ತಾನೆ ಇರ್ತಾರೆ ಪಾಪುನ್ ನೋಡ್ಬೇಕು ಅಂತ. ಸೊ ಹಂಗಾಗಿ ಪಾಪುನ ಕರ್ಕೊಂಡು ನೀವು ಬರಲೇಬೇಕು ಮಮ್ಮಿ ಅಂತ ಮಾರ್ನಿಂಗ್ ಅವಳನ್ನ ಬೆಳಗ್ಗೆನೆ ಕಳಿಸ್ಬಿಟ್ಟು ನಾವು ಮನೇಲಿ ರೆಡಿಯಾಗಿ ಪಾಪುನು ರೆಡಿ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ. ಮಾರ್ನಿಂಗ್ ಹೋಗುವಾಗನೇ ಹೇಳಿದ್ಲು, ಅಪ್ಪ ಮಾತ್ರ ಬರಬಾರ್ದು ಲಾಸ್ಟ್ ಟೈಮ್ ಥರ, ನೀವು ಬರಲೇಬೇಕು, ಪಾಪುನ ಕರ್ಕೊಂಬರ್ಬೇಕು, ನಂದು ಇವತ್ತು ಸ್ಟೇಜ್ ಮೇಲೆ ಸ್ಪೀಚ್ ಇದೆ, ನೀವು ಕೇಳಿಸ್ಕೊಬೇಕು ಅಂತ. ಸೊ ನಾನು ಅವಳೆಷ್ಟು ಹೇಳದ್ಮೇಲೆನೂ ಪಾಪುನ ನೋಡ್ಕೋಬೇಕು ಅಥವಾ ಹೊರಗಡೆ ಕರ್ಕೊಂಡು ಹೋಗಬಾರ್ದು ಅಂತ ಹೋಗದೆ ಉಳ್ಕೊಂಡ್ಬಿಟ್ಟಿದ್ರೆ. ಸೊ ಲಾಸ್ಟ್ ಟೈಮು ಹಿಂಗೆ ಉಳ್ಕೊಂಡ್ಬಿಟ್ಟಿದ್ದೆ. ಅಂದರೆ ನನಗೆ ಒಂದು 15 ಡೇಸ್ ಇದ್ದಾಗ ಅವಳಿಗೆ PTM ಇತ್ತು, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆಗಲೂ ಹೋಗಿರಲಿಲ್ಲ. ಆ್ಯಂಡ್ ಅವಳು ಎಕ್ಸಿಬಿಷನ್ಗೂ ಕೂಡ ನಾನು ಹೋಗಿರಲಿಲ್ಲ, ಪಾಪು ನೋಡ್ಕೊಂಡು ಮನೇಲೇ ಇದ್ದೆ. ಇನ್ನು ತೀರಾ ಇದೇ ಥರ ಮಾಡ್ತಾ ಇದ್ರೆ ಅವಳಿಗೆ ಅಪ್ಸೆಟ್ ಆಗ್ತಾಳೆ. ಪಾಪು ಬಂದಮೇಲೆ ಪಾಪುನೇ ಮುಖ್ಯ, ನಾನು ಮುಖ್ಯ ಇಲ್ಲ, ಸೊ ನನಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಮಕ್ಕಳಲ್ಲಿ ಭೇದ ಭಾವ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ಅದು ಚಿಕ್ಕದಾಗೆ ಸ್ಟಾರ್ಟ್ ಆದಾಗಲೇ ಸೊ ನಾವು ಅದನ್ನು ಬೆಳೆದೋಗಿ ಬಿಟ್ಟಿಲ್ಲ ಅಂತ ಅಂದರೆ ಮಕ್ಕಳು ನಾರ್ಮಲಾಗಿ ಇರ್ತಾರೆ. ಸೊ ಚಿಕ್ಕ ವಯಸ್ಸಿಂದನೇ ಅದು ಕೆಲವೊಂದು ಮಕ್ಕಳಲ್ಲಿ ಬಂದು ಬಿಡುತ್ತೆ. ಸೊ ಹಾಗಾಗಿ ನಾನು ಹೋಗ್ಬಿಟ್ಟು ಬರೋಣ, ನಾವು ಇನ್ನೇನು ಕಾರಲ್ಲೇ ಹೋಗ್ತೀವಲ್ಲ, ನನ್ನ ಹಸ್ಬೆಂಡು ಕೂಡ ಇರ್ತಾರೆ, ಸೇಫಾಗಿ ಹೋಗಿ ಬರ್ಬೋದು, ಹತ್ರನೇ ಅಲ್ವಾ ಸ್ಕೂಲ್ ಅಂತ ಅಂದ್ಬಿಟ್ಟು 1.5 hour ಅಥವಾ 2 ಅವರಲ್ಲಿ ಫಂಕ್ಷನ್ ಮುಗಿದು ಹೋಗುತ್ತೆ. ಸೊ ಮುಗಿದು ಹೋಯ್ತು ಕೂಡ. ಸೊ ಹಾಗಾಗಿ ಹೋಗಿದ್ದೆ. ಹೋದ್ಮೇಲೆ ನಾವು ಫ್ರಂಟಲ್ಲಿ ಕುತ್ಕೊಳ್ಳೋಕೆ ಹೋಗಲಿಲ್ಲ, ಬ್ಯಾಕಿಂದ ಹೋದ್ವಲ್ಲ. ಸೊ ಬ್ಯಾಕಲ್ಲಿ ತುಂಬ ಜಾಗ ಖಾಲಿ ಇತ್ತು. ಸೊ ಅಲ್ಲೇ ಕುತ್ಕೊಂಡ್ವಿ. ಸೊ ಹಾಗಾಗಿ ಆ ಸ್ಟೇಜಿಂದ ಸ್ವಲ್ಪ ದೂರ ಆಯಿತು ವಿಡಿಯೋ. ಸೊ ಹಾಗಾಗಿ ಝೂಮ್ ಮಾಡಿರೋದ್ರಿಂದ ಸ್ವಲ್ಪ ಕ್ಲಾರಿಟಿ ಮಿಸ್ ಆಯಿತು. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ಪಾಪಗೆ ಗಾಳಿ ಎಲ್ಲ ಬೀಳಲಿ, ಮತ್ತು ಅಲ್ಲಿ ತುಂಬ ಜನ ಇದ್ರಲ್ಲ, ಅಲ್ಲಿ ಸೆಂಟ್ರಲ್ಲಿ ಹೋಗೋದು ಸರಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಹಿಂದೆನೇ ಕುತ್ಕೊಂಡಿದ್ವಿ. ಆ್ಯಕ್ಚುಲಿ ಟೈಮ್ ಮಾಡಿಕೊಂಡು ಪ್ರೋಗ್ರಾಮ್ ಹೋಗಿದ್ದಕ್ಕೂ ತುಂಬಾ ಖುಷಿ ಆಯಿತು. ಎಷ್ಟು ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸು ಆ್ಯಂಡ್ ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು. ಪೆಕ್ಕುಮಾ LKGಯಲ್ಲಿ ಬೇರೆ ಸ್ಕೂಲಲ್ಲಿ ಇದ್ದಲ್ಲ, ಸೊ ಅಲ್ಲಿ ಈ ರೀತಿ ಆ್ಯನ್ಯುವಲ್ ಡೇ ಫಂಕ್ಷನ್ ಎಲ್ಲ ಮಾಡಿರಲಿಲ್ಲ. ಸೊ ನಾನು ಇದನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೆ. ನನ್ನ ಮಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾಳೆ ಅಂತ ನೋಡಬೇಕಿತ್ತು. ಸೊ ಫೈನಲಿ ಅವಳು ಕೂಡ ಸ್ಟೇಜ್ ಮೇಲೆ ಬಂದಳು. ಅವಳು ಸ್ಪೀಚ್ ಹೇಳೋದಿತ್ತು, ಬಟ್ ತುಂಬ ಸತಿ ಮನೇಲಿ ಹೇಳ್ತಾ ಇದ್ಲು. ಅವಳದು ವಿಷಯ ಏನಾಗಿತ್ತು ಅಂದರೆ ಅವಳು ಸ್ಟೇಜ್ ಮೇಲೆ ಸ್ಪೀಚ್ ಹೇಳೋದನ್ನು ನಾನು ಕೇಳಿಸ್ಕೋಬೇಕಾಗಿತ್ತು, ನಾನು ಮತ್ತು ಅವ್ರ ಪಪ್ಪ. ಸೊ ಅದಕ್ಕೆ ಕರಿತಾ ಇದ್ಲು. ಸೊ ಅವಳು ತುಂಬ ಚೆನ್ನಾಗಿ ಸ್ಪೀಚ್ ಹೇಳೋಳು ಮನೇಲಿ ಸ್ಪೀಡಾಗಿ. ಸೊ ನಮಗೊಂದು ಕ್ಯೂರಿಯಾಸಿಟಿ ಇತ್ತು, ಬಿಕಾಸ್ ನಮಗೆ ಈ ಏಜಲ್ಲೆಲ್ಲ ಒಬ್ರು ಮುಂದೆ ಮಾತಾಡೋದಕ್ಕೇ ಭಯ. ಇನ್ನು ಈ ಮಗು, ನನ್ನ ಮಗಳು ಹೆಂಗೆ ಇಷ್ಟು ಜನದ ಮುಂದೆ ಸ್ಪೀಚ್ ಹೇಳ್ತಾಳೆ, ಅದು 1 ಲೈನೇ ಆಗಿರ್ಬೋದು, 2 ಲೈನೇ ಆಗಿರ್ಬೋದು, ಸೊ ಹೆಂಗೆ ಹೇಳ್ತಾಳೆ ಅನ್ನೋದೊಂದು ತುಂಬ ಅಂದರೆ ತುಂಬಾ ಕ್ಯೂರಿಯಾಸಿಟಿ ಇತ್ತು.
ಮೇನ್ ಏನಪ್ಪ ಅಂತಂದರೆ ನಾನು 10th ಓದೋಷ್ಟು ಏಜ್ ಆದರೂ ಕೂಡ ನನಗೆ ಇಂಗ್ಲೀಷು ಫ್ಲೂಯೆಂಟಾಗಿ ಬರ್ತಿರ್ಲಿಲ್ಲ. ಫ್ಲೂಯೆಂಟ್ ಅಂತ ಅಲ್ಲ, ಇಂಗ್ಲೀಷನ್ನು ನನಗೆ ಅಷ್ಟು ಚೆನ್ನಾಗಿ ಬರ್ತಾನೆ ಇರಲಿಲ್ಲ. ಬಟ್ ನನ್ನ ಮಗಳು ಆ್ಯಕ್ಚುಲಿ UKGಗೆ ಇಷ್ಟು ಚೆನ್ನಾಗಿ ಅಷ್ಟು ಲೈನ್ಸ್ ಎಲ್ಲ ಬಾಹೆಟ್ ಹಾಕಿ ಅಷ್ಟು ಜನದ ಮುಂದೆ ಮೈಕಲ್ ಹೇಳ್ತಾಳೆ ಅಂದರೆ ನನಗಂತೂ ಒಂಥರ ಪ್ರೌಡ್ ಮೂಮೆಂಟೇ ಅದು. ಎಲ್ಲ ಅಮ್ಮಂದ್ರಿಗೂ ಅಷ್ಟೇ ಅಲ್ವಾ. ನಾನೆಲ್ಲಿ ನಮ್ಮನ್ನೆಲ್ಲ ನೋಡಿ ನಗಾಡ್ಕೊಂಡು ವಿಡಿಯೋ ಮಾಡ್ತಿರೋದನ್ನ ನೋಡ್ಕೊಂಬಿಟ್ಟು ನಾಚಿಕೆ ಪಟ್ಕೊಂಡು ಹಂಗೆ ಸುಮ್ಮನೆ ಆಗ್ಬಿಡ್ತಾಳೇನೋ, ಇಲ್ಲ ತೊದಲಿಸ್ತಾಳೇನೋ ಏನೋ ಒಂದು ಅಂತ ಅಂದ್ಕೊಂಡಿದ್ದೆ. ಬಟ್ ಕಾನ್ಫಿಡೆಂಟಾಗಿ ಅವಳಿಗೆ ಹೇಳ್ಕೊಟ್ಟಿದ್ದ ಸ್ಪೀಚ್ನ ಚೆನ್ನಾಗಿ ಹೇಳಿದ್ಲು. Thank you all for the beautiful song. That's Swati and my friends. Now we are going to talk about all the fun and learning and happy moments we had in kindergarten. Let's listen to their lovely memories. ಒಂದು 4-5 ಲೈನು ಅವಳು ಕ್ಲಾಸ್ ರೂಮ್ ಫ್ರೆಂಡ್ಸ್ ಸ್ಕೂಲ್ ಬಗ್ಗೆ ಸ್ಪೀಚ್ ಇತ್ತು. ಬಟ್ ತುಂಬ ಚೆನ್ನಾಗಿ ಹೇಳಿದ್ಲು, ಎಲ್ಲೋ ತೊದಲಿಸ್ಲಿಲ್ಲ. ಅವಳ ಏಜಿಗೆ ಅವಳು ಇಷ್ಟು ಹೇಳಿದ್ದು ತುಂಬ ದೊಡ್ಡದೇ ನಮಗೆ. ಅವಳಿಗೆ ಅವಳ ಸ್ಪೀಚ್ ಹೇಳೋದನ್ನು ನಾವು ನೋಡಬೇಕು. ಇನ್ನೊಂದೇನಪ್ಪ ಅಂತಂದರೆ ಅವಳಿಗೆ ಗ್ರ್ಯಾಜುಯೇಷನ್ ಡ್ರೆಸ್ ಕೊಟ್ಟಿದ್ರಲ್ಲ, ಆ ಡ್ರೆಸ್ ಹಾಕೊಂಡಿರೋದನ್ನ ನಾನು ಅವ್ರ ಪಪ್ಪ ನೋಡಬೇಕಿತ್ತು. ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಿತ್ತು. ಆ್ಯಂಡ್ ಅವಳು ನಮ್ಮ ಮುಂದೆ ಎಲ್ಲ ಶೋ ಆಫ್ ಮಾಡಬೇಕಿತ್ತು, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ಲು. ಅವಳು ಏನಂತ ಹೇಳ್ತಿದ್ಲು ಅಂದರೆ, ನನಗೆ ಜಡ್ಜ್ ಡ್ರೆಸ್ ಕೊಟ್ಟಿದ್ದಾರೆ, ನನ್ನ ಫ್ರೆಂಡ್ಸ್ಗೂ ಜಡ್ಜ್ ಡ್ರೆಸ್ನ ಕೊಟ್ಟಿದ್ದಾರೆ, ನಾವು ಹೆಂಗೆ ಕಾಣಿಸ್ತೀವಿ ಅಂತೆಲ್ಲ ಫೋಟೋ ತಗೊಂಡಿದ್ದಾರೆ, ಒಂದ್ಸತಿ ಬಂದು ನೋಡಿ ಅಂತ ತುಂಬ ಹಠ ಮಾಡ್ತಾ ಇದ್ಲು. ಸೊ ಹೋಗಿದ್ದಕ್ಕೂ ತುಂಬ ಖುಷಿ ಆಯಿತು. ನೆಕ್ಸ್ಟು ಇಲ್ಲಿ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳು ಡ್ಯಾನ್ಸ್ ಬಂತು. ಆ ಡ್ಯಾನ್ಸಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು, ಫ್ರಂಟ್ಗೆ 2 ಟ್ವಿನ್ಸ್ ಮಕ್ಕಳಿದ್ರು, ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು ಅವರು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಡ್ಯಾನ್ಸ್ ಬಂದಾಗಲೇ ಎಲ್ಲ ಪೇರೆಂಟ್ಸ್ ಕೈಯಲ್ಲೂ ಕೂಡ ಮೊಬೈಲ್ ಬಂದ್ಬಿಡ್ತು ವಿಡಿಯೋ ಮಾಡೋದಕ್ಕೆ. ಬಿಕಾಸ್ ಜಾಸ್ತಿ ಜನ ಮಕ್ಕಳಿದ್ರು ಈ ಸಾಂಗಲ್ಲಿ. ಸೊ ಅವ್ರ ಮಕ್ಳುಗಳೆಲ್ಲ ಇರ್ತಾರಲ್ವ, ಸೊ ಎಲ್ಲ ಎದ್ದು ನಿಂತ್ಕೊಂಡು ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಸಾಂಗು ಚೆನ್ನಾಗಿತ್ತು, ಅವ್ರ ಮಕ್ಳು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಸೊ ಏನಪ್ಪ ಅಂತ ಅಂದರೆ, ಇನ್ನು ಇವ್ರಿಗೆ ಎಕ್ಸಾಮ್ ಮುಗ್ದಿಲ್ಲ UKG ಮಕ್ಕಳಿಗೆ. ಬಟ್ ಸ್ಟಿಲ್ ನೆಕ್ಸ್ಟ್ ಎಕ್ಸಾಮ್ ಬರುತ್ತೆ ನೆಕ್ಸ್ಟ್ ವೀಕಿಗೆ ಅನ್ನೋ ಟೆನ್ಷನ್ನು ಇಲ್ಲದೆ ಎಷ್ಟು ಚೆನ್ನಾಗಿ ಅವ್ರದ್ದೇ ಹಾಡು, ಅವ್ರದ್ದೇ ಕುಣಿತ, ಅವ್ರದ್ದೇ ಒಂದು ಆ್ಯಕ್ಟಿವಿಟಿಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಸೊ ಇದು ಈ ಏಜಿಗೆ ಸ್ಟಾಪ್ ಆಗಿಬಿಡುತ್ತೆ. ಮುಂದೆ ಹೋಗ್ತಾ ಎಕ್ಸಾಮ್ ಟೆನ್ಷನ್ಗಳು, ಓದಿಲ್ಲ ಬರ್ದಿಲ್ಲ, ಇದೆಲ್ಲ ಅವ್ರಿಗೆ ತಲೆಗೆ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗಲೇ ಬೆಸ್ಟ್ ಏಜ್ ಅವ್ರಿಗೆ. ಸೊ ಎಂಜಾಯ್ ಮಾಡಲಿ ಅಂತ ಅಂದ್ಕೊಂಡು ಟೀಚರ್ಸ್ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ, ನನಗಂತೂ ತುಂಬ ಖುಷಿ ಆಯಿತು. ಸ್ಕೂಲ್ ಎನ್ವೈರನ್ಮೆಂಟೇ ಹಾಗಿದೆ, ಮಕ್ಕಳು ತುಂಬಾ ಜಾಲಿಯಾಗಿದ್ದರು. ಸೊ ಯಾರೂ ಕೂಡ ಅಪ್ಸೆಟ್ ಆಗಿರೋ ಥರ ಏನೋ ಕಸಿ ಬಿಸಿಯಲ್ಲಿ ಒತ್ತಡದಿಂದ ಮಾಡ್ತಾರಲ್ಲ ಆ ಥರ ಏನೂ ಇರಲಿಲ್ಲ. ಸೊ ಫೈನಲಿ ನನ್ನ ಮಗಳು ಸ್ಪೀಚೆಲ್ಲ ಮುಗಿಸಿ ಕ್ಲಾಸ್ ರೂಮ್ಗೆ ಹೋಗಿ ಅವಳದು ಗ್ರ್ಯಾಜುಯೇಷನ್ ಡ್ರೆಸ್ನ ಹಾಕ್ಕೊಂಡು ಬಂದು ತೋರಿಸ್ತಾ ಇದ್ಲು. ನನ್ನ ಲೈಫಲ್ಲಂತೂ ನಾನು ಒಂದು ಸತಿನ ಈ ಡ್ರೆಸ್ನ ಹಾಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ನನ್ನ ಮಗಳು ಇಷ್ಟು ಪುಟಾಣಿ ವಯಸ್ಸಿಗೆ ಹಾಕ್ಕೊಂಡಿದ್ದಾಳೆ. ನನಗಂತೂ ಖುಷಿ, ನೋಡೋದಕ್ಕೆ ಒಂಥರ ಖುಷಿ ಅವಳನ್ನ. 1-2 ಸತಿ ಅಂತೂ ಕ್ಲಾಸ್ ರೂಮಿಂದ ಹೊರಗಡೆ ಬಂದು ಪಾಪಣ್ಣಿ ತೋರಿಸಿ ಅಂತ ಬಂದು ಪಾಪನ ನೋಡ್ಕೊಂಡು ಹೋದ್ಲು. ಮಮ್ಮಿ ಜಿಪ್ ಓಪನ್ ಮಾಡಿ ಪಾಪ ಬೆಡ್ದು ಫುಲ್ ಶೆಕೆ ಆಗಿಬಿಟ್ಟಿದೆ ಪಾಪಣಿಗೆ ಅಂತೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಮತ್ತೆ ಬರೋದು ಮತ್ತೆ ಹೋಗೋದು, ಈಗ 1-2 ಸತಿ ಮಾಡಿದ್ಲು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಲಾಸ್ಟ್ ಫೈನಲಿಗೆ ಮಕ್ಕಳದು ಒಂದು ಡ್ರಾಮಾ ಬಂತು. ಸೊ ಆ ಡ್ರಾಮಾ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಪಾಪನ ತೊಡೆ ಮೇಲೆ ಮಲಗಿಸ್ಕೊಂಡು ಸುಮ್ಮನೆ ಅವ್ರದ್ದೇ ನೋಡ್ತಿದ್ದೆ. ನಾನು ಬೇರೆ ಕಡೆ ಎಲ್ಲಾದರೂ ಹೋದರೆ ಬರೀ ಫೋನ್ ನೋಡೋದು, ರೀಲ್ಸ್ ನೋಡೋದು ಅದೇ ಮಾಡ್ತಿದ್ದೆ. ಬಟ್ ಫಸ್ಟ್ ಟೈಮ್ ಮಕ್ಕಳು ಪ್ರೋಗ್ರಾಮ್ನ ನೋಡಿದ್ದು ಫೋನ್ನ ಸೈಡ್ಗೆ ಇಟ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿದರು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋದಕ್ಕೆ. ಸೊ 2 ಪೇರ್ ಇಬ್ಬಿಬ್ಬರನ್ನ ಕೈ ಕೊಟ್ಬಿಟ್ಟು ನಿಲ್ಲಿಸಿದ್ರು. ಎಲ್ಲರೂ ಕೂಡ ಹಾಯ್ ಮಾಡ್ತಿದ್ದಾರೋ ಒಟ್ಟು ಬಾಯ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ಕೈಯಲ್ಲಿ ಮಾತ್ರ ಹಿಂಗೆ ಶೇಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಚೆನ್ನಾಗಿತ್ತು. ಆ್ಯಕ್ಚುಲಿ ಫೋನಲ್ಲೆಲ್ಲ ದೊಡ್ಡ ಮಕ್ಳ ಥರ ಕಾಣಿಸ್ತಿರ್ಬೋದು, ಫ್ರಂಟಲ್ಲಿ ನೋಡೋದಕ್ಕೆ ಕಣ್ಣಾರೆ ಪುಟ್ಟಾಣಿ ಮಕ್ಳ ಥರನೇ ಇದ್ದಿದ್ದು, ಫೇಸೆಲ್ಲ ಪುಟ್ಟಿಗೆ. ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಅಡ್ಮಿಷನ್ ಮಾಡಿದ ದಿವಸ ಬಿಟ್ಟರೆ ಇನ್ನು ಸ್ಕೂಲ್ ಕಡೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗಿರ್ತೀವಿ, ಒಬ್ಬೊಬ್ಬರು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಬಟ್ ಒಂದೇ ಸತಿ ಇಷ್ಟು ಮಕ್ಕಳನ್ನ ನೋಡಿದ್ದು ನಾನು ಇದೇ ಫಸ್ಟ್ ಟೈಮ್ ಈ ಸ್ಕೂಲಲ್ಲಿ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲ ಮಕ್ಕಳು ಅವ್ರ ಪೇರೆಂಟ್ಸ್ ಸೆಂಟರಲ್ಲಿ ಈ ರೀತಿ ಬರಬೇಕಾದ್ರೆ ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತೆ, ಏನೋ ಒಂಥರ ಕಾಲರ್ನ ಮೇಲ್ ಮಾಡ್ಕೋತಾರಲ್ಲ. ಸೊ ಪ್ರೌಡ್ ಮೂಮೆಂಟ್ ಥರ ಅವ್ರಿಗೆ ಅಂತ ಅನಿಸಿರುತ್ತೆ. ಸೊ ಅದನ್ನು ನೋಡೋದಕ್ಕೆ ಖುಷಿ ಆಯಿತು. ನನ್ನ ಮಗಳಂತೂ ನಮ್ಮ ಕಡೆಗೆ ನೋಡಿಕೊಂಡು ವಿಡಿಯೋ ಮಾಡ್ತಿದ್ದಾರಾ ಇಲ್ವಾ ಮಾಡ್ಕೋತಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ಲು. ಸೊ ಫೈನಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ಗ್ರ್ಯಾಜುಯೇಷನ್ ಡೇಗೆ ಒಂದು ಸಾಂಗ್ನ ಸೆಟ್ ಮಾಡಿ ಕೊಟ್ಟಿದ್ರಂತೆ. ಸೊ ಅದನ್ನು ನನ್ನ ಮಗಳು ಕೂಡ ಮನೇಲಿ ಮಾಡ್ತಾಯಿದ್ಲು, ಈ ರೀತಿ ಮಾಡಬೇಕು ಡ್ಯಾನ್ಸ್ ಇರುತ್ತೆ ಅಂತ. ಸೊ ಅದನ್ನು ಹಾಕಿದ್ರು ಸಾಂಗು. ಸೊ ಮಕ್ಕಳೆಲ್ಲ ಆ ಸಾಂಗಿಗೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಆ್ಯಕ್ಚುಲಿ UKG A ಸೆಕ್ಷನ್ ಮತ್ತು B ಸೆಕ್ಷನ್ ಟೋಟಲ್ 2 ಸೆಕ್ಷನ್ದು ತುಂಬ ಜಾಸ್ತಿನೇ ಸ್ಟ್ರೆಂತ್ ಇದೆ ಅಂತ ಅನ್ನಿಸ್ತು ನನಗೆ. The music comes on, I say proudly, today I graduate. The people clap, the people cheer, for me, for you, for us.
Thank you, my school. Thank you, my teachers. Thank you, my friends. You are in my heart, in my heart. You are always in my heart. Bravo! Outstanding! Hooray! The music comes on, I stand proudly. Today I graduate. The people clap, the people cheer. For me, for you, for us. Thank you. ನನ್ನ ಮಗಳು ಆ್ಯಕ್ಚುಲಿ ಸಾಂಗ್ ಸ್ಟಾರ್ಟ್ ಆದಾಗ ಫಸ್ಟಿಗೆ ನಿಂತಿದ್ಲು. ಸೊ ಆ ಮಕ್ಕಳು ಮುದ್ದೆ ಎಲ್ಲ ಕುಣ್ಕೊಂಡು ಹಿಂದೆನೇ ಹೋಗ್ಬಿಡ್ತಾಳೆ. ನಾನು ಹುಡುಕ್ತಾ ಇದ್ದೆ, ನನಗೆ ಅಲ್ಲಿ ಡೈರೆಕ್ಟಾಗಿ ಕಾಣಲಿಲ್ಲ. ನಾನು ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ನೋಡಿಕೊಂಡೆ, ಈ ವಿಡಿಯೋದಲ್ಲಿ ಹಿಂದೆ ನಿಂತಿದ್ದಾಳಲ್ವಾ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಈ ಸಾಂಗು ಡ್ಯಾನ್ಸು ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಇತ್ತು. Positive Prakriti R, who is highly connected with friends and teachers. ಸೊ ಅವಳ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡಾದ್ಮೇಲೆ ಟೈಮ್ ಆಯಿತು ಮನೆಗೆ ಹೊರಡೋದಕ್ಕೆ. ಸೊ ಬಿಸಿಲು ತುಂಬ ಜಾಸ್ತಿ ಇತ್ತಲ್ವ. ಇಲ್ಲಿ ಒಂದು ಫೋಟೋ ಫ್ರೇಮ್ಗಳನ್ನೆಲ್ಲ ಮಕ್ಕಳದು ಚೆನ್ನಾಗಿ ಪೋಸ್ಟ್ ಮಾಡಿ ಇಟ್ಟಿದ್ರು, ಅಂದರೆ ಮನೆಯಿಂದ ಫೋಟೋಸ್ ತರಕ್ಕೆ ಹೇಳಿದರು. ಸೊ ಒಂದು ವೀಕ್ ಬ್ಯಾಕೇ ಪಿಕ್ಕು ಫೋಟೋನು ಕೂಡ ನಾನು ಕೊಟ್ಟು ಕಳಿಸಿದ್ದೆ. ಫ್ರೇಮ್ ಮಾಡಿಸಿ ಅದ್ರ ಜೊತೆಗೆ ಮಕ್ಕಳು ನಿಮಗೆ ಫ್ಯೂಚರಲ್ಲಿ ಏನಾಗಬೇಕು ಅಂತ ಎಲ್ಲ ಅವ್ರಿಗೆ ಎನ್ಕ್ವೈರಿ ಮಾಡಿ ಕೇಳ್ತಾರಲ್ವ. ಸೊ ಪಿಕ್ಕುಮ್ಮ ಹೇಳಿರೋದು ಪೊಲೀಸ್ ಆಫೀಸರ್ ಆಗ್ತೀನಿ ಅಂತ. ಸೊ ಅಲ್ಲಿ ಬರೆದಿದ್ದಾರೆ ಐ ಆಮ್ ಟು ಬಿಕಮ್ ಅ ಪೊಲೀಸ್ ಅಂತ ಅಂದ್ಬಿಟ್ಟು. ಮನೇಲೋ ಹೇಳ್ತಿರ್ತಾಳೆ ನಾನು ಪೊಲೀಸ್ ಆಗ್ತೀನಿ ಅಂತ. ಸೊ ಅಲ್ಲೂ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಅದಾದಮೇಲೆ ಅವಳ ಫ್ರೆಂಡ್ಸ್ ಹತ್ರ ಬಂದಳು. ಅವಳ ಫ್ರೆಂಡ್ಸಲ್ಲಿ ಒಂದಿಷ್ಟು ಜನನ ತೋರಿಸಿದ್ಲು. ಸೊ ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಅವ್ರ ಬೋರ್ಡ್ ಹತ್ರ ನಿಂತಿದ್ದಾಗ ಅವಳ ಫ್ರೆಂಡ್ ಒಬ್ಬರು ಬಂದ್ರಲ್ಲ. ಸೊ ಅವ್ರ ಜೊತೆ ನಾವು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಪೆಕ್ಕುನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ತುಂಬ ಬಿಸಿಲಿತ್ತು, ಸಖತ್ತು, ಮಗುಗೂ ಸುಸ್ತಾಗಿತ್ತು, ನನಗೂ ಫುಲ್ಲು ಶೆಕೆಲೆಲ್ಲ ತುಂಬ ಸುಸ್ತು ಅಂತ ಅನ್ನಿಸ್ತಿತ್ತು. ಸೊ ಮನೆಗೆ ಬಂದಮೇಲೆ ಯಾವಾಗಲೂ ಹೊರಗಡೆ ಹೋಗಿ ಮನೆಗೆ ಬಂದಮೇಲೆ ಈ ಕೆಲಸನ ನಮ್ಮ ಅತ್ತೆ ಮಾಡ್ತಾಯಿದ್ರು. ಪ್ರೆಸೆಂಟ್ ಅತ್ತೆ ಇಲ್ವಲ್ಲ. ಸೊ ಹಾಗೆ ಕರ್ಕೊಂಡೋದ್ರೆ ಮಗುಗೆ ದೃಷ್ಟಿ ಆಗೇ ಆಗುತ್ತೆ. ಸೊ ಯಾರಾದರೂ ಇಲ್ಲಿ ದೃಷ್ಟಿ ತೆಗಿಲೇಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಇಲ್ಲಿ ದೃಷ್ಟಿ ತೆಗಿತಾ ಇದ್ದಾರೆ. ಮನೇಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಮಗುನ ಬಾಣ್ತೇನೆ ಟೇಕ್ ಕೇರ್ ಮಾಡೋದಕ್ಕೆ ಯಾರಾದರೂ ಮಾಡ್ಬೋದು. ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ. ಸೊ ಮನೆಗೆ ಕರ್ಕೊಂಡೋಗಿ ಫಸ್ಟು ರೆಸ್ಟ್ ಮಾಡಬೇಕಪ್ಪ ಅಂತ ಅಂದ್ಕೊಂಡು ಮನೆಗೆ ಹೋದ್ವಿ. ಸೊ ಮನೆಗೆ ಹೋದ್ಮೇಲೆ ನೆಕ್ಸ್ಟು ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ತುಂಬ ಸುಸ್ತಾಗಿತ್ತು. ಪೆಕ್ಕುಮ್ಮನ ವಿಚಾರಿಸ್ಕೊಂಡು ಪಾಪನ ವಿಚಾರಿಸ್ಕೊಂಡು ಸೊ ಫಸ್ಟ್ ರೆಸ್ಟ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಹಾಯ್ ಎಲ್ಲರಿಗೂ ನಮಸ್ತೆ, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಕೂಲ್ ಫಂಕ್ಷನ್ ಮುಗಿಸ್ಕೊ ಬಂದಮೇಲೆ ಪಾಪಗೂ ಸುಸ್ತಾಗಿತ್ತು, ನನಗೂ ಸುಸ್ತಾಗಿತ್ತು. ಸೊ ಹಾಗಾಗಿ ಫುಲ್ ರೆಸ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಮೀಶೋ ಪಾರ್ಸಲ್ಗಳಿತ್ತು. ತುಂಬ ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ. ಸೊ ಫಸ್ಟು ಮೀಶೋ ಪ್ರಾಡಕ್ಟ್ಸ್ನೆಲ್ಲ ಅನ್ಬಾಕ್ಸ್ ಮಾಡಿ ಅದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅದನ್ನು ಇಟ್ಕೊಂಡು ಕೆಲವೊಂದನ್ನು ರಿಟರ್ನ್ ಮಾಡೋದು ಬೇಡವೋ ಅಂತ ನೋಡಿಬಿಟ್ಟು ಸೊ ಅದರಲ್ಲಿ ಒಂದು ಡ್ರೆಸ್ನ ವೇರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಫೀಡಿಂಗ್ ಡ್ರೆಸ್ಗಳನ್ನ ತುಂಬ ಬುಕ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ದೊಡ್ಡವನಾಗ್ತಿದ್ದಾನಲ್ವಾ. ಸೊ ಔಟ್ ಸೈಡ್ ಹೋದಾಗ ಫೀಡಿಂಗ್ ಡ್ರೆಸ್ ಬೇಕಾಗುತ್ತೆ. ಸೊ ಫೀಡಿಂಗ್ ಡ್ರೆಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ ಒಂದನ್ನು ವೇರ್ ಮಾಡಿಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಕೂಲಿಂದ ಬಂದಾದಮೇಲೆ ನಮಗೊಂದು ಇವತ್ತು ಶಾಕಿಂಗ್ ವಿಷಯಕ್ಕಾದಿತ್ತು. ಏನಪ್ಪ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ದು ಪಿನ್ ಬಂತು. ಅಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿರೋರಿಗೆ ಗೊತ್ತಿರುತ್ತೆ ಯೂಟ್ಯೂಬಿಂದ ಪಿನ್ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಂದಂತೂ ಪಿನ್ ಬರೋದಕ್ಕೆ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ಏನಪ್ಪ ವಿಷಯ ಅಂತಂದರೆ ಯೂಟ್ಯೂಬಲ್ಲಿ ಪಿನ್ ಬರಬೇಕು ಅಂತಂದರೆ ತುಂಬಾ ಸ್ಟೆಪ್ಸ್ ಇದ್ದಾವೆ. ಆ್ಯಂಡ್ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂದರೆ ತುಂಬಾ ಅದು ಒಂಥರ ಫಜಲ್ ಥರ ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ನಾವು ಒಂದು ಮಟ್ಟಕ್ಕೆ ಬಂದಿದ್ವಿ ಯೂಟ್ಯೂಬಲ್ಲಿ ಪಿನ್ ಬರೋ ಮಟ್ಟಕ್ಕೆ ಅಂತ ಅಂದರೆ ಅದು ಸುಮ್ಮನೆ ಮಾತಲ್ಲ. ಆ್ಯಂಡ್ ನಂದು ಏನಾಗ್ಬಿಟ್ಟಿತ್ತು ಅಂತ ಅಂದರೆ ಇದು ಲಾಸ್ಟ್ ಅಟೆಂಪ್ಟು. ಎಷ್ಟು ಕೇಳ್ಕೊಂಬಿಟ್ಟಿದ್ದೀರೋ ನಾನು ದೇವ್ರ ಹತ್ರ, ಲಾಸ್ಟ್ ಬಂದರೆ ಸಾಕು ಅಂತ. ಲಾಸ್ಟ್ 3ನೇ ಅಟೆಂಪ್ಟಿಗೆ ನನಗೆ ಯೂಟ್ಯೂಬ್ ಪಿನ್ ಬಂದಿರೋದು. ಫಸ್ಟ್ ಅಟೆಂಪ್ಟಲ್ಲೂ ನಾನು ಅಡ್ರೆಸ್ ಚೇಂಜ್ ಕೊಟ್ಟಿದ್ದೀನಿ, ಮೊಬೈಲ್ ನಂಬರ್ ಹಾಕೋದು ಮರೆತುಬಿಟ್ಟಿದ್ದೀನಿ. ಸೊ ಬಂದಿದ್ದ ಪಿನ್ನು ವಾಪಸ್ ಹೋಯ್ತು. ಡಿಸೆಂಬರಿಂದ ಟ್ರೈ ಮಾಡಿದ್ದೀನಿ ನಾನು, ಅಂದರೆ ನನ್ನ ಡೆಲಿವರಿಗೂ ಮುಂಚೆಯಿಂದನೂ ಟ್ರೈ ಮಾಡ್ತಿದ್ದೆ ಯೂಟ್ಯೂಬ್ ಪಿನ್ಗೋಸ್ಕರ. ಆ್ಯಂಡ್ ಸೆಕೆಂಡ್ ಅಟೆಂಪ್ಟಲ್ಲೂ ಸೇಮ್ ಅಡ್ರೆಸ್ಗೆ ಪಿನ್ನು ರೀಸೆಂಟ್ ಕೊಟ್ಟಿದ್ದೆ. ಸೊ ಅದು ಕೂಡ ಸೇಮ್ ಹಂಗೆ ಹೊರಟೋಯ್ತು. ನೆಕ್ಸ್ಟು ನಾನು ಆಸ್ ಯೂಶುವಲ್ ಹೇಳ್ದಂಗೆ ನನಗೆ ಯೂಟ್ಯೂಬ್ಗೆ ಈ ಥರದಕ್ಕೆಲ್ಲ ಹೆಲ್ಪ್ ಮಾಡೋದು ಅನುಗೌಡ ಅವರು. ಸೊ ಅವ್ರನ್ನ ಕೇಳಿಕೊಂಡು ಅಡ್ರೆಸ್ ಚೇಂಜ್ ಮಾಡಿ ಅವ್ರು ಹೇಳಿದ ಥರನೇ ಅಡ್ರೆಸ್ ಹಾಕಿ ಪಿನ್ ಕೋಡ್ ಎಲ್ಲ ಚೇಂಜ್ ಮಾಡಿ ಅಡ್ರೆಸ್ನ ಕೊಟ್ಟಿದ್ದೆ. ಸೊ ಫೈನಲಿ ನಾವು ಸ್ಕೂಲಿಂದ ಬರೋ ವರ್ಷದಲ್ಲಿ ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ್ರು, ನಿಮ್ಮದು ಬಂದು ಗೂಗಲಿಂದ ಪಾರ್ಸಲ್ ಇದೆ ಅಂತ. ನನಗೆ ಗೂಗಲಿಂದ ಅಂದಿದ ತಕ್ಷಣ ಗೊತ್ತಾಯಿತು ಪಿನ್ ಬಂದಿದೆ ಅಂತ ಅಂದ್ಬಿಟ್ಟು. ಎಷ್ಟು ಖುಷಿ ಅಂದರೆ ಹೇಳೋಕ್ಕಾಗಿರೋಷ್ಟು ಖುಷಿ. ಅಂದರೆ ಯಾರಿಗೂ ಬರ್ದಿರೋದು ಬಂದಿದೆ, ನನಗೊಬ್ಳಿಗೆ ಅಂತ ಅಲ್ಲ. ಏನಪ್ಪ ಅಂದರೆ ಯೂಟ್ಯೂಬ್ ಮಾಡೋರಿಗೆ, ತುಂಬ ಸ್ಟ್ರಗಲ್ ಮಾಡಿ ಮಾಡೋರಿಗೆ ಗೊತ್ತಿರುತ್ತೆ ಇದು. ಯೂಟ್ಯೂಬಲ್ಲಿ ಪಿನ್ ಬಂತು ಅಂದರೆ ನಾವು ಯೂಟ್ಯೂಬಿಂದ
ಯೂಟ್ಯೂಬಿಂದ ಅರ್ನಿಂಗ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ನನಗೂ ಅಷ್ಟೇ ತುಂಬ ದಿನದ ಕನಸು. ನಾನು ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ, ಹೌದು ನಾನು ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬಿಂದ ಇಂತಿಷ್ಟು ಹಣ ಅಂತ ನನಗೂ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಅದು ಒಂದು ಕನಸು ಇವತ್ತು ನನಸಾಗಿದೆ. ಆ್ಯಕ್ಚುಲಿ ಪಿನ್ ಬಂದಿದ ತಕ್ಷಣ ಓಪನ್ ಮಾಡಿ ನಾನು ಅಡ್ರೆಸ್ ವೆರಿಫಿಕೇಶನ್ ಕೊಟ್ಬಿಟ್ಟೆ. ಇನ್ನೊಂದು ಏನಪ್ಪ ಅಂತಂದ್ರೆ ನಂದು ಮಾರ್ಚ್ 12ನೇ ತಾರೀಕಿಗೆ ವೆರಿಫಿಕೇಶನ್ ಡೆಡ್ಲೈನ್ ಬಂದ್ಬಿಟ್ಟು ಎಲ್ಲ ವಿಡಿಯೋದು ಮಾನಿಟೈಸೇಷನ್ ಆಫ್ ಆಗಿಬಿಟ್ಟಿತ್ತು. ಮಾನಿಟೈಸೇಷನ್ ಎಲ್ಲ ವಿಡಿಯೋದು ಕ್ಯಾನ್ಸಲ್ ಆಗಿತ್ತು. ಅಂಡ್ ನಾನು ಇವಾಗ ರೀಸೆಂಟ್ ಒಂದು ವಿಡಿಯೋ ಹಾಕಿದ್ದೆ ನಾನು ಬಾಣಿತನದ್ದು, ಅದು 35,000 ರೀಚ್ ಆಗಿದೆ. ಅದಕ್ಕೆ ನನಗೆ $1 ಕೂಡ ಆ್ಯಡ್ ಆಗಿಲ್ಲ, ಜಸ್ಟ್ ಬಿಕಾಸ್ ಆ ವಿಡಿಯೋ ಹಾಕೋ ಅಷ್ಟರಲ್ಲಿ ನಂದು ಮಾನಿಟೈಸೇಷನ್ ಫುಲ್ ವಿಡಿಯೋಗೆ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಸೊ ಫುಲ್ ಡೆಡ್ಲೈನೇ ಆದಮೇಲೆ ನನಗೆ ಪಿನ್ ಬಂದಿರೋದು. ನಾನು ಮಾರ್ಚ್ 8ನೇ ತಾರೀಕು ಲಾಸ್ಟ್ ಪಿನ್ಗೆ ರೀಟ್ರೈ ಕೊಟ್ಟಿದ್ದೆ. ಇದು ಇವತ್ತು ಯಾವ್ದು ಡೇಟ್ ಇವತ್ತು ರೀ, 16ಗೆ, ಮಾರ್ಚ್ 16ಗೆ ಪಿನ್ ಬಂತು. ಇವತ್ತು ಸಂಡೇ ಆಗಿದ್ರು ಕೂಡ ಪೋಸ್ಟ್ ಮ್ಯಾನ್ ಅದು ಶನಿವಾರನೇ ನಿಮಗೆ ಕೊಡಬೇಕಿತ್ತು. ಸೊ ನೀವು ತುಂಬ ಸತಿ ಕಾಲ್ ಮಾಡಿ ವಿಚಾರಿಸಿದ್ರಲ್ಲ ಬಂತ ಲಾಸ್ಟ್ ಟೈಮ್ ಅಂತ. ಸೊ ನಾನು ಎತ್ತಿಟ್ಕೊಂಡಿದ್ದೆ, ಇವತ್ತು ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಂದು ಕೊಟ್ಟರು. ಸೊ ಅದು ಬಂದ ತಕ್ಷಣ ಹಾಕಿ ಅದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೇಕು, ಅದು ಗೊತ್ತಾಗಲಿಲ್ಲ. ಸೊ ಅದನ್ನು ಅನುಕೂಲ ಹತ್ರನ ಕೇಳ್ಕೊಂಡು ನಾನು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡು ಇವಾಗ ಎಲ್ಲ ವಿಡಿಯೋಗೂ ಮಾನಿಟೈಸೇಷನ್ ಆನ್ ಆಯಿತು. ಇನ್ನೊಂದು ಮೇನ್ ಮ್ಯಾಟರ್ ಏನಪ್ಪ ಅಂತಂದರೆ, ನನಗೆ ಜಸ್ಟ್ ಇವಾಗ ಪಿನ್ ಬಂದಿದೆ, ಬಟ್ ಆದರೆ ನನಗೆ 1K ಫಾಲೋವರ್ಸ್ ಆಗಿರ್ಬೋದು ಅಥವಾ 4K ವಾಚಿಂಗ್ ಅವರ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಬೇಗನೆ ಕಂಪ್ಲೀಟ್ ಆಗೋಯಿತು. ಆ್ಯಂಡ್ ಇವಾಗ ಯೂಟ್ಯೂಬಿಂದ ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಅಂದರೆ 1K ಫಾಲೋವರ್ಸ್ ಆಗಿರಬೇಕು, ಅಬ್ಸಲ್ಯೂಟ್ಲಿ 4K ವಾಚಿಂಗ್ ಅವರ್ಸ್ ಆಗಿರಬೇಕು. ನಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರಬೇಕು ಅಂತಂದರೆ $100 ಕಂಪ್ಲೀಟ್ ಆಗಿರಬೇಕು. ಸೊ ನಂದು ಆ್ಯಕ್ಚುಲಿ $100 ಕಂಪ್ಲೀಟ್ ಆಗಿ ತುಂಬಾ ದಿವಸ ಆಗೋಗಿತ್ತು. ಬಟ್ ಪಿನ್ ಬರದೇ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಯಿತು. ನಾನು ಅಂದ್ಕೊಂಡಿದ್ದೆ ಪಿನ್ ಒಂದು ಬಂದರೆ ನನಗೆ ಡೆಲಿವರಿಗೆ ಮುಂಚೆನೇ ಪೇಮೆಂಟ್ ಆಗುತ್ತೆ ಅಂತ, ಬಟ್ ಪಿನ್ನ ತುಂಬಾ ಕೈ ಕೊಡ್ತು. ಸೊ ನಾನು ಹೇಳೋದು ಬಂದು ಏನಪ್ಪ ಅಂತಂದರೆ, ನೀವು ಏನೇ ಮಾನಿಟೈಸೇಷನ್ ಆನ್ ಮಾಡಿಕೊಂಡ್ರು ಕೂಡ ನೀವು ಅಡ್ರೆಸ್ ವೆರಿಫಿಕೇಷನಲ್ಲಿ ಮಿಸ್ ಮಾಡ್ಕೋಬೇಡಿ. ಸೊ ಅಡ್ರೆಸ್ ವೆರಿಫಿಕೇಷನ್ಲಿ ಕರೆಕ್ಟ್ ಅಡ್ರೆಸ್ ಕೊಡ್ರಿ. ಮೇಯ್ನು ಪೋಸ್ಟ್ ಆಫೀಸ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಸೊ ನಾನು ನಮ್ಮ ಏರಿಯಾ ಪೋಸ್ಟ್ ಆಫೀಸ್ನ ಮೆನ್ಷನ್ ಮಾಡೇ ಇಲ್ಲ. ಅಂಡ್ ನಾನು ಏನು ಮಾಡ್ಬಿಡ್ತೀನಿ ಅಂದರೆ, ನಮ್ಮ ಪಿನ್ ಕೋಡ್ನ ಬೆಂಗಳೂರು ಆದಮೇಲೆ ಪಿನ್ ಕೋಡ್ ಹಾಕಬೇಕಿತ್ತು, ನಾನು ಕರ್ನಾಟಕ ಆದಮೇಲೆ ಪಿನ್ ಕೋಡ್ ಹಾಕ್ಬಿಟ್ಟಿದ್ದೀನಿ. ಸೊ ಅವರು ಪೋಸ್ಟ್ ಮ್ಯಾನ್ ಅದೇ ರಾಂಗ್ ಆಗಿರೋದು ಅಂತ ಹೇಳಿದ್ರು. ನಿಮ್ಮ ಲಾಸ್ಟ್ ಅಡ್ರೆಸ್ ನಾನು ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ಕಳಿಸಿದೆ, ಸರ್ ಈ ಅಡ್ರೆಸ್ಗೆ ಕಳಿಸ್ತೀನಿ, ಬಟ್ ಬರ್ತಿಲ್ಲ ನೋಡಿ ಕೊಡಿ ಅಂತ. ಅವರು ಕರ್ನಾಟಕ ಆದಮೇಲೆ ಪಿನ್ ಕೋಡ್ ಹಾಕಿದ್ದೀರಲ್ಲ ಮ್ಯಾಮ್, ಬ್ಯಾಂಗ್ಳೂರ್ ಆದಮೇಲೆ ಪರ್ಟಿಕ್ಯುಲರ್ ಪಿನ್ ಕೋಡ್ ಹಾಕಿ ನಾನು ಈ ಏರಿಯಾದು ಬೇರೆ ಪಿನ್ ಕೋಡ್ ಕೊಡ್ತೀನಿ, ನೀವು ಹಾಕಿರೋ ಪಿನ್ ಕೋಡ್ ಕೂಡ ರಾಂಗ್ ಇದೆ ಅಂತ ಹೇಳಿ. ಸೊ ಪಿನ್ ಕೋಡ್ ಕೊಟ್ಟರು. ವಿತಿನ್ 8 ಡೇಸಲ್ಲಿ ನನಗೆ ಪಿನ್ನು ಡೆಲಿವರಿ ಆಗಿದ್ದು. ಸಖತ್ ಖುಷಿ, ಎಷ್ಟು ಖುಷಿ ಆಯಿತು ಅಂದರೆ, ನಾವು ನಿಜವಾಗ್ಲೂ ಈ ಟೈಮು ಬರೋಲ್ಲ, ಏನೋ ಒಂದು ಆಗುತ್ತೆ. ಅದರಲ್ಲೂ ಬೇರೆ ಅನುಗೂಡ ಹೇಳ್ಬಿಟ್ಟಿದ್ರು, ಲಾಸ್ಟ್ 3 ಅಟೆಂಪ್ಟ್ಸ್ಗೆ ಪಿನ್ ಬಂದಿಲ್ಲ ಅಂದರೆ ವೇಸ್ಟು, ಚಾನಲ್ ಇದ್ದೇನೆ ವೇಸ್ಟು. ಹಿಂದಿನ ದಿನ ಪಿನ್ ಬರೋದು ಇವತ್ತು ಅಂದರೆ ನಿನ್ನೆ ತಾನೇ ಡಿಸ್ಕಷನ್ ಮಾಡಿದ್ವಿ, ಹೊಸ ಚಾನಲ್ ಕ್ರಿಯೇಟ್ ಮಾಡೋಣ, ಹೊಸದಾಗಿ ವಿಡಿಯೋಗಳು ಸ್ಟಾರ್ಟ್ ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ, ಅದೇ ಲಾಸ್ಟ್ ಆಪ್ಷನ್, ನಮಗೆ ಮುಗ್ದೋಯ್ತು ಕತೆ ಅಂತ. ಬಟ್ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಕೇಳ್ಕೊಂಡಿದ್ದೆ, ಈ ವಾರ ಮುಗಿಯೋ ಅಷ್ಟರಲ್ಲಿ ನನಗೆ ದಯವಿಟ್ಟು ಪಿನ್ ಬರೋವಂಗೆ ಮಾಡಿಕೊಡು, ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ, ಇದು ಒಂದು ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ನಿನಗೆ ಗೊತ್ತಿದೆ, ಕೈಗೆ ಬಂದಿತ್ತು ಬಾಯಿಗೆ ಬರ್ದಿರೋ ಥರ ಮಾಡಬೇಡಪ್ಪ ಅಂತ ಕೇಳ್ಕೊಂಡಿದ್ದೆ. ನಾನು ಅಷ್ಟೇ ಅವ್ರ ದೇವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡು ಕೇಳ್ಕೊಂಡೆ. ಇವತ್ತು ಕೇಳ್ಕೊಂಡಿದ್ದೀನಿ, ನಾಳೆ ಮಧ್ಯಾಹ್ನನೇ ಪಿನ್ ಬಂತು. ನನಗಂತೂ ಸಖತ್ ಖುಷಿ, ನನಗೂ ನನ್ನ ಹಸ್ಬೆಂಡ್ಗೂ ಸಖತ್ ಖುಷಿ ಆಯಿತು. ಎಷ್ಟೋ ನಾವು ಲ್ಯಾಕ್ ಗಟ್ಟಲೆ ಹರ್ದು ಮಾಡ್ತೀವಿ ಅಂತ ಅಲ್ಲ, ಬಟ್ ಇಷ್ಟೇ ಅಮೌಂಟ್ ಇದ್ರೂ ಕೂಡ ಜಸ್ಟ್ ನಾವು ಒಂದು ವಿಡಿಯೋ ಮಾಡಿಕೊಂಡು ಅಥವಾ ಮನೆಯಲ್ಲೇ ಕುತ್ಕೊಂಡು ಮಕ್ಕಳು ಮನೆ ಸಂಸಾರ ಎಲ್ಲ ನೋಡಿಕೊಂಡು ನಾವು ಹೌಸ್ ವೈಫ್ ಆಗಿತ್ಕೊಂಡು ಸ್ಟ್ರಗಲ್ ಮಾಡಿರ್ತೀವಿ, ಹಗಲು ರಾತ್ರಿ ಅನ್ನೋದು ಕಂಡೆ. ಈವನ್ ತುಂಬ ಜನ ಗೊತ್ತು, ನಾನು ಡೆಲಿವರಿ ಆಗಿ ಒಂದು 2-3 ಡೇಸ್ಗೆ ವಿಡಿಯೋ ಹಾಕ್ಬಿಟ್ಟೆ. ಸೊ ಆಗ ಎಷ್ಟು ಸ್ಟ್ರಗಲ್ ಇರುತ್ತೆ ವಿಡಿಯೋ ಮಾಡಿ, ಎಡಿಟಿಂಗ್ ವಾಯ್ಸ್ ಎಲ್ಲ ಕೊಟ್ಟು. ಸೊ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಯೂಟ್ಯೂಬಿಂದ ಇಂತಿಷ್ಟು ಸ್ವಲ್ಪ ಅಮೌಂಟ್ ಆದರೂ ಬರೋದಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಯೂಟ್ಯೂಬ್ ಪೇಮೆಂಟ್ ಕೂಡ ಈ ಮಂತ್ ಎಂಡಿಂಗ್ ಅಷ್ಟರಲ್ಲಿ ಬಂದ್ಬಿಡುತ್ತೆ. ಸೊ ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಪೇಮೆಂಟ್ ಬಂದಾಗ ಹೇಳ್ತೀನಿ ಎಷ್ಟು ಪೇಮೆಂಟ್ ಬಂತು ಅಂತ ಅಂದ್ಬಿಟ್ಟು. ಸೊ ಆ್ಯಂಡ್ ಇನ್ನೊಂದು ವಿಷಯ ನಾನು ಮೇಯ್ನಾಗಿ ಹೇಳಲೇಬೇಕು, ಏನು ಇವರು ಯಾವಾಗಲೂ ಅನುಗೌಡ ಅಂತಾರೆ ಅಂತ ಅಲ್ಲ, ಬಟ್ ನನಗೆ ಇವತ್ತು ಈ ಪಿನ್ ಬಂದಿದೆ, ಮಾನಿಟೈಸೇಷನ್ ಆನ್ ಆಗಿದೆ. ಆ್ಯಂಡ್ ಯೂಟ್ಯೂಬಲ್ಲಿ ಪ್ರಾಪರಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಕೂಡ ನನಗೆ ಗೊತ್ತಿರಲಿಲ್ಲ, ಎಡಿಟಿಂಗ್ ಮಾಡೋದು ಗೊತ್ತಿರಲಿಲ್ಲ, ವಾಯ್ಸ್ ಕೊಡೋದು ಗೊತ್ತಿರಲಿಲ್ಲ, ಈವನ್ ವಾಯ್ಸ್ಗೆ ಮೈಕ್ ತೊಗೋಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಚಿಕ್ಕ ವಿಷಯದಿಂದ ಹಿಡಿದು ಇವತ್ತು ಪಿನ್ ಬರೋದ್ವರೆಗೂ ನನಗೆ ಅನುಗೌಡರೇನೆ ಹೇಳ್ಕೊಟ್ಟಿದ್ದು. ಒಂದು ಚಿಕ್ಕದು ಗೊತ್ತಾಗಲ್ಲ, ಇವಾಗಲೂ ಕೂಡ ನನಗೆ ಗೊತ್ತಾಗೋದಿಲ್ಲ. ಪಿನ್ ಬಂದ್ಮೇಲೂ ಕೂಡ ಕೆಲವೊಂದು ಸೆಟ್ಟಿಂಗ್ಸ್ ನನಗೆ ಗೊತ್ತೇ ಆಗಲ್ಲ. ಸ್ಕ್ರೀನ್ಶಾಟ್ ತೆಗೆಯೋದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋದು, ಇದು ಹೇಳಿ ಅಂತ. ಅವ್ರು ನನಗೆ ಯೂಟ್ಯೂಬ್ದು ಯಾವುದಾದ್ರು ಬೇರೆ ಕ್ರಿಯೇಟರ್ಗಳು ಮಾಡಿರೋ ವಿಡಿಯೋ ಇದನ್ನು ಸಾರ್ಟ್ ಔಟ್ ಮಾಡೋದು, ಅದನ್ನು ಲಿಂಕ್ ಕಳಿಸ್ಬಿಡ್ತಾರೆ. ಅವ್ರಿಗೆ ಗೊತ್ತಿದ್ರೆ ಹೇಳ್ತಾರೆ ಈ ಥರ ಮಾಡ್ಕೊಳ್ಳಿ ಅಂತ. ಒಂದು ಸತಿಗೂ ಕೂಡ ಅಸಡೆ ತೋರಿಸಿಲ್ಲ.
ಅಯ್ಯೋ ಇವ್ರಿಗೆ ಯಾಕೆ ಹೇಳಬೇಕು, ಇವ್ರಿಗೆ ಅಮೌಂಟ್ ಬಂದರೆ ನನಗೇನು ಅನ್ನೋ ಥರ ಒಂದು ಸತಿನೂ ಮಾಡಲ್ಲ ಪಾಪ ಅವರು. ಇವತ್ತಿಗೆ ಮೇನ್ ರೀಸನ್ ಅಂದರೆ ಅವರು. ಬಟ್ ಅವ್ರಿಗೆ ನಾನು ಇದು ಹೇಳಿದ್ರೆ, ಅಯ್ಯೋ ನಿಮ್ಮ ಎಫರ್ಟ್ ಇದೆ ಸ್ವಾತಿ, ನೀವು ಅಷ್ಟೇ ಕಷ್ಟಪಟ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದೀರಾ, ಸೊ ನಿಮಗೆ ಅಮೌಂಟು ಅಥವಾ ಪಿನ್ ಬಂದಿದ್ದು ನಿಮ್ಮ ಎಫರ್ಟಿಂದ ಅಂತಾರೆ. ಬಟ್ ಆ್ಯಕ್ಚುಲಿ ಅವ್ರು ಹೇಳ್ಕೊಟ್ಟಿಲ್ಲ ಅಂದಿದ್ರೆ ಈ ವಿಡಿಯೋಗಳ ಮೇಲೆ ಅಷ್ಟು ಇಂಟ್ರೆಸ್ಟು ಬರ್ತಿರ್ಲಿಲ್ಲ. ಆ್ಯಂಡ್ ಏನಾದರೂ ಒಂದು ಮಿಸ್ಟೇಕ್ ಆಗಿ ಏನಾದರೂ ಹೋಗಿದ್ದಿದ್ರೆ, ಸೊ ಇದು ಲಾಸ್ಟ್ ಟೈಮ್ ಅಟೆಂಪ್ಟ್ ಕೂಡ ಹೋಗ್ಬಿಡ್ತಾ ಇತ್ತು, ನಾನು ಕಳ್ಕೊಬಿಡ್ತಾ ಇದ್ದೆ. ಸೊ ಅನುಗೌಡ ಅವ್ರಿಗಂತೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾರು ಹೇಳ್ಕೊಡಲ್ಲ ಅಷ್ಟಾಗಿ, ಯೂಟ್ಯೂಬರ್ಸ್ ಆಗಿರ್ಬೋದು, ಕ್ರಿಯೇಟರ್ಸ್ ಆಗಿರ್ಬೋದು, ತುಂಬ ಜನನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಯಾರು ಅಷ್ಟು ಸುಲಭವಾಗಿ ವ್ಲಾಗ್ಸ್ ಹೆಂಗೆ ಮಾಡೋದು, ಅಪ್ಲೋಡ್ ಹೆಂಗೆ ಮಾಡೋದು, ನೀವು ಹೆಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗೋದಂತ ಯಾರು ಹೇಳ್ಕೊಡಲ್ಲ. ಸೊ ನನಗೆ ಅನು ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅನುಗೌಡ ಅವರು ಹೇಳ್ಕೊಟ್ಟಿದ್ದಕ್ಕೆ ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಾಂದ್ರೆ ನನಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಅವರಷ್ಟಂತೂ ನನಗೆ ಈ ಸೋಷಿಯಲ್ ಮೀಡಿಯಾಗಳ ಬಗ್ಗೆ, ಎಡಿಟಿಂಗ್ ಬಗ್ಗೆ, ವಿಡಿಯೋಸ್ ಬಗ್ಗೆ, ಕ್ರಿಯೇಟಿವ್ಸ್ ಆ ಥರದ್ದೆಲ್ಲ ಟ್ಯಾಲೆಂಟ್ ಇಲ್ಲವೇ ಇಲ್ಲ. ಸೊ ಅವ್ರಿಗಂತೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಹೇಳಬೇಕು. ತೋರಿಸ್ಬಿಡ್ತೀನಿ, ಗೂಗಲ್ ಆ್ಯಡ್ಸೆನ್ಸಿಂದ ಬಂದಿರೋದು. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಇಲ್ಲಿ 6 ಡಿಜಿಟ್ ಪಿನ್ ಬರುತ್ತೆ. ನನಗೆ ಗೊತ್ತಿಲ್ಲ ಇದನ್ನು ತೋರಿಸ್ಬೇಕು ತೋರಿಸ್ಬಾರ್ದು ಅಂತ ಪಿನ್ನು. ಸೊ ಅದೇನಾದರೂ ರಿಸ್ಟ್ರಿಕ್ಷನ್ ಬಂದುಬಿಟ್ರೆ ಯೂಟ್ಯೂಬ್ ವಿಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಹಾಗೆ ಇದು ಕವರ್ ಮಾಡಿದ್ದೀನಿ. ಸೊ ಈ ಥರ ಬರುತ್ತೆ. ಇಲ್ಲಿ 3 ಸೈಡು ಇದು ಟೇರ್ ಮಾಡ್ತಾರಲ್ಲ ಆ ಥರದ್ದು ಪೇಪರ್ ಕೊಟ್ಟಿರ್ತಾರೆ. ಸೊ ಅದನ್ನು ಕಿತ್ಬಿಟ್ಟು ತೆಗೆದು ನಮ್ಮ ಪಿನ್ ಏನು 6 ಡಿಜಿಟ್ ಪಿನ್ ಏನಿದೆ ಅದನ್ನು ಹಾಕ್ಕೊಳ್ಳೋದು. ಆ್ಯಂಡ್ ಹಿಂದೆ ನಮ್ಮದು ಅಡ್ರೆಸ್ ಕೊಟ್ಟಿರ್ತಾರೆ. ಸೊ ಈ ಅಡ್ರೆಸ್ಸಲ್ಲಿ ನಾನು ಈ ಸತಿ ಅನುಗೌಡ ಹೇಳ್ಕೊಟ್ಟಿದ್ರು. ಅಡ್ರೆಸ್ ಲಾಸ್ಟಲ್ಲಿ ಮೊಬೈಲ್ ನಂಬರ್ ಅಂತ ಹಾಕ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಡಿ, ಎಲ್ಲಿಗೆ ಹೋದ್ರು ಮೊಬೈಲಿಗೆ ಕಾಲ್ ಮಾಡ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಸೊ ಅದೇ ಮೆಥಡ್ ಯೂಸ್ ಮಾಡಿದೆ. ಸೊ ಅವರು ಹೇಳಿದ್ರು, ನಿಮ್ಮದು ಆ್ಯಕ್ಚುಲಿ ನಮ್ಮ ಏರಿಯಾ ಪಿನ್ ಕೋಡ್ಗಂತೂ ಬಂದಿಲ್ಲ, ಅದು ತುಂಬ ದೂರ ಹೋಗಿತ್ತು. ಇಲ್ಲಿಂದ ಒಂದು 12 to 13 ಕಿಲೋಮೀಟರ್ಸ್ ಆಗುತ್ತೆ. ಆ ಪೋಸ್ಟ್ ಆಫೀಸ್ಗೆ ಹೋಗಿತ್ತು. ಸೊ ನಿಮ್ಮ ಮೊಬೈಲ್ ನಂಬರ್ ನೋಡಿ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಹಂಗಾಗಿ ನಿಮಗೆ ಸಿಕ್ತು ಅಂತ. ಸೊ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾನು ನನ್ನ ಹಸ್ಬೆಂಡ್ ಅಷ್ಟು ಖುಷಿ ಆಯಿತು ಇವತ್ತಂತೂ, ಸಖತ್ ಖುಷಿ. ನನ್ನ ಮಗಳು ನಾವಿಬ್ಬರು ಖುಷಿ ಪಡ್ತಿರೋದು ನೋಡಿ, ಅಯ್ಯೋ ನಿಮ್ಗೆ ಏನಾಯ್ತು ಇವತ್ತು ಅಂತ ಕೇಳ್ತಿದ್ಲು, ಅಷ್ಟು ಖುಷಿ ಆಯಿತು. ನೆಕ್ಸ್ಟು ತುಂಬ ಜನ ಕೇಳ್ತಾ ಇದ್ರಿ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಇಷ್ಟೊಂದು ವರ್ಷ ಆಯ್ತಲ್ಲ, ಪೇಮೆಂಟ್ ಬರಲಿಲ್ವಾ ಸ್ವಾತಿ, ಪೇಮೆಂಟ್ ಬರ್ತಿದ್ರು ಸುಳ್ಳು ಹೇಳ್ತಿದ್ದೀರಾ ಅಂತೆಲ್ಲ. ಇಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟೋ ವರ್ಷ ಅಂತೂ ಆಗಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಡಿಸೆಂಬರ್ಗೆ 1 ಇಯರ್ ಆಯಿತು. ನಾನು 1 ವರ್ಷ ಆಯಿತು. ಡಿಸೆಂಬರ್ ತಿಂಗಳಿಗೆ 1 ವರ್ಷದ ಮೇಲೆ 2 ತಿಂಗಳು ಕಂಪ್ಲೀಟ್ ಆಗಿದೆ ಅಷ್ಟೇ. ಸೊ ಅಷ್ಟಕ್ಕೆ ನನಗೆ ತುಂಬ ಯಾರು ಮಾಡಿರೋ ಥರ ಏನು ಮಾಡಿದ್ದೀನಿ ಅಂತಲ್ಲ, ಜಸ್ಟ್ ನನ್ನ ಮಟ್ಟಿಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಒಂದು ಸೈಡು ಪಿನ್ನು ಬಂತು. ಆ್ಯಂಡ್ ಇತ್ತೀಚೆಗೆ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಿ ಗ್ರೋ ಆದರು. ಆ್ಯಂಡ್ ನನ್ನ ಯೂಟ್ಯೂಬ್ ವೀಡಿಯೋಸ್ ಕೂಡ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ. ಅದೆಲ್ಲ ನಿಮ್ಮ ಸಪೋರ್ಟಿಂದಾನೆ. ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ನಿಮಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಅದೇ ರೀತಿ ವೀಡಿಯೋಸ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಯಾವುದಾದ್ರೂ ಡೌಟ್ ಅಥವಾ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅನ್ನೋ ಥರ ಇದ್ದರೆ, ಯಾರಾದರೂ ಯೂಟ್ಯೂಬರ್ಸ್ಗೆ ಅಂದರೆ ಯೂಟ್ಯೂಬ್ ಚಾನಲ್ ಇರೋರು ಕೂಡ ನನ್ನ ವೀಡಿಯೋಸ್ನ ನೋಡ್ತೀರಾ, ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಕಮೆಂಟಲ್ಲಿ ಕೂಡ ಚೆನ್ನಾಗಿ ಪಾಸಿಟಿವ್ ಕಮೆಂಟ್ಸ್ನ ಕೊಡ್ತೀರಾ. ಸೊ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕು, ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ತಪ್ಪದೆ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.